ಯೋಗ ಬಂಧುಗಳಿಗೆ ನಮಸ್ಕಾರ. ಈ ಹಿಂದೆ ನಾವು ಕೆಲವು ಮುದ್ರೆಗಳು ಮತ್ತು ಬಂಧಗಳು ಇವುಗಳ ವಿಚಾರವಾಗಿ ತಿಳಿದುಕೊಂಡಿದ್ದೇವೆ. ಈ ದಿನ ಹಸ್ತಮುದ್ರಾ ಮತ್ತು ಮುದ್ರೆಗಳ ಬಗ್ಗೆ ಇನ್ನು ಹತ್ತಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಮುದ್ರೆಗಳು. ಮುದ್ರಾ ಅಥವಾ ಮುದ್ರೆ ಎನ್ನುವ ಪದ ಸಂಸ್ಕೃತದಿಂದ ಬಂದಿದೆ. ಮುದ್ರೆ ಎಂದರೆ ಮೊಹರು ಎಂದರ್ಥ. ಬೀಗ ಹಾಕು ಎನ್ನುವ ಅರ್ಥವೂ ಕೂಡ ಇದೆ. ಊಹೆ ಅಥವಾ ಸ್ವಭಾವ ಎನ್ನುವ ಅರ್ಥವೂ ಕೂಡ ಇದೆ. ಇದು ಮಾನಸಿಕ ಅಥವಾ ಭಾವನಾತ್ಮಕ ಹಾಗೂ ದೈವಿಕ ಭಾವನೆ ಎನ್ನಬಹುದು. ಯೋಗಿಗಳು ತಮ್ಮೊಳಗಿನ ಪ್ರಾಣಶಕ್ತಿಯ ಭಾವನೆಗಳನ್ನು ಪೃಥ್ವಿಯ ಸೃಷ್ಟಿ ಶಕ್ತಿಯಲ್ಲಿ ಜೋಡಿಸುವ ಸಾಧನೆ ಮುದ್ರಾ. ಪ್ರಾಣಶಕ್ತಿಯ ಚಾಲನೆಯನ್ನು ಅಪೇಕ್ಷಿಸಿದ ಕಡೆ ಹರಿಸಲು ಮಾಡುವ ದೇಹದ ಒಂದು ಸ್ಥಿತಿ. ಯೋಗಾಸನ ಮತ್ತು ಪ್ರಾಣಾಯಾಮ ಸಾಧನೆಯಲ್ಲಿ ಉತ್ಪಾದನೆಯಾದ ಪ್ರಾಣಶಕ್ತಿಯನ್ನು ದೇಹದೊಳಗಿರುವ ಬೇರೆ ಬೇರೆ ಶಕ್ತಿ ಕೇಂದ್ರಗಳಿಗೆ ಹರಿಸುವ ಮಾಧ್ಯಮ ಅಥವಾ ಕಾಲುವೆಯೇ ಮುದ್ರೆ. ಸೂಕ್ಷ್ಮ ದೇಹದೊಳಗಿನ ಮನಸ್ಸಂಚಲನ ವ್ಯವಹಾರದ ಜೊತೆ ವರ್ತಿಸಿ ನಮ್ಮೊಳಗಿನ ಜಾಗೃತಿ ಮತ್ತು ಏಕಾಗ್ರತೆಗೆ ದೀರ್ಘಕಾಲ ನೆಲೆಗೊಳಿಸುವ ಸಾಧನ ಮುದ್ರೆ. ಮುದ್ರೆಗಳ ಉದ್ದೇಶ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಷಟ್ಚಕ್ರಗಳಲ್ಲಿ ಹರಿಸಲು ಸಹಕಾರಿಯಾಗುತ್ತದೆ. ಕೆಲವು ಮುದ್ರೆಗಳನ್ನು ಯೋಗಾಸನ ಮತ್ತು ಪ್ರಾಣಾಯಾಮಗಳ ಜೊತೆ ಅಳವಡಿಸಲಾಗಿದೆ. ಕೆಲವನ್ನು ಪ್ರತ್ಯೇಕವಾಗಿಯೇ ಬಳಸಿ ಅಭ್ಯಾಸ ಮಾಡಲಾಗಿದೆ. ಹೀಗೆ ಮುದ್ರೆಗಳ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಅನೇಕ ವಿವರಗಳಿವೆ. ಮುದ್ರಾ ಮತ್ತು ಪ್ರಾಣಶಕ್ತಿ. ಮುದ್ರೆಗಳಿಗೂ ದೇಹದೊಳಗಿನ ಪ್ರಾಣಶಕ್ತಿಗೂ ಸಂಬಂಧವಿದೆ. ಪ್ರಾಣಶಕ್ತಿ ಎಂದರೇನು? ಯೋಗಶಾಸ್ತ್ರದಲ್ಲಿ ಶರೀರವನ್ನು 3 ಭಾಗವಾಗಿ ಗಮನಿಸಲಾಗಿದೆ. ಅಂಗಾಂಗಗಳು, ನರಮಂಡಲ ಮತ್ತು ನಾಡಿಗಳು, ಮನಸ್ಸು. ಅಂಗಾಂಗಗಳು ಅಣು ಮತ್ತು ಪರಮಾಣುಗಳಿಂದ ರಚನೆಯಾಗಿವೆ. ಪರಮಾಣುವಿನಲ್ಲಿ ಜೀವಗಳಿರುವ ಕಣಗಳಿರುತ್ತವೆ. ಒಂದೊಂದರಲ್ಲೂ ಅಪಾರ ಶಕ್ತಿ ತುಂಬಿಕೊಂಡಿರುತ್ತದೆ. ತುಂಬಿರುವ ಅಪಾರ ಶಕ್ತಿಯ ಚಲನವಲನ ನಿಯಂತ್ರಣಗೊಳಿಸಿ ಪ್ರತಿಯೊಂದು ಕ್ರಮಬದ್ಧವಾಗಿ ಕೆಲಸ ಮಾಡಲು ಇರುವ ಶಕ್ತಿಯೇ ಪ್ರಾಣಶಕ್ತಿ. ಉಸಿರು ಮತ್ತು ಪ್ರಾಣ ಬೇರೆ ಬೇರೆ. ಪ್ರಾಣಶಕ್ತಿ ಸೂಕ್ಷ್ಮವಾದುದು. ಯಾವುದೇ ಆಧುನಿಕ ಸೂಕ್ಷ್ಮದರ್ಶಕಗಳಿಂದ ನೋಡಲು ಸಾಧ್ಯವಿಲ್ಲ. ಇದೊಂದು ಆದಿಭೌತಿಕ ಶಕ್ತಿ ಮತ್ತು ವಿಶ್ವವ್ಯಾಪಿಯಾದುದು. ಹಾಗಾಗಿ ನಾವು ಉಸಿರಾಡುವಾಗ ಗಾಳಿಯನ್ನಷ್ಟೇ ದೇಹದೊಳಗೆ ಎಳೆದುಕೊಳ್ಳುವುದಿಲ್ಲ, ಹೊರಗಿನ ಚೈತನ್ಯ ಶಕ್ತಿಯನ್ನು ಎಳೆದುಕೊಳ್ಳುತ್ತೇವೆ. ದೇಹದೊಳಗಿನ ಪ್ರಾಣಶಕ್ತಿಯ ಜೊತೆ ಬೆರೆಸುತ್ತೇವೆ. ಇವು ದೇಹದೊಳಗಿನ
ಪಂಚವಾಯು, ಪಂಚಕೋಶ, ಪಂಚಭೂತಗಳ ಕೆಲಸಕ್ಕೆ ಸಹಕಾರಿ. ನಾಡಿಗಳು ಪ್ರಾಣಶಕ್ತಿಯನ್ನು ದೇಹದ ಎಲ್ಲ ಕಡೆ ವಿತರಿಸುತ್ತವೆ. ದೇಹದೊಳಗಿನ ಉಪವ್ಯವಸ್ಥೆಗಳು ಈ ಶಕ್ತಿಯನ್ನು ನಾಡಿಗಳ ಮುಖಾಂತರ ಪಡೆದು ಪ್ರಾಣಶಕ್ತಿಯ ಉದ್ದೀಪನ ಮಾಡಿಕೊಳ್ಳುತ್ತವೆ. ಉದ್ದೀಪನಗೊಂಡ ಪ್ರಾಣಶಕ್ತಿ ಅಂಗಾಂಗಗಳ ಸಕ್ರಮ ಕೆಲಸಕ್ಕೆ ಸಹಕಾರ ನೀಡುತ್ತದೆ. ಹಾಗಾಗಿ ಉಪ ಅಂಗಗಳು ಆರೋಗ್ಯಯುತವಾಗಿರುತ್ತವೆ. ಹಾಗೇನಾದರೂ ನಾಡಿಗಳಲ್ಲಿ ಶಕ್ತಿ ಸಂಚಾರಕ್ಕೆ ತಡೆಯುಂಟಾದರೆ ಅದಕ್ಕೆ ಸಂಬಂಧಿಸಿದ ದೇಹ ಭಾಗಕ್ಕೆ ಪ್ರಾಣಶಕ್ತಿ ಚಲಿಸದೆ ತಡೆಯುಂಟಾಗಿ ಅದರ ಕಾರ್ಯ ಏರುಪೇರಾಗುತ್ತದೆ, ರೋಗಗಳಿಗೆ ಈಡಾಗುತ್ತದೆ. ರೋಗಗಳಿಂದ ಮುಕ್ತವಾಗಬೇಕಾದರೆ ಪ್ರಾಣ ಅಥವಾ ವಾಯುಶಕ್ತಿಯ ಸಂಚಾರಕ್ಕೆ ತಡೆಯುಂಟಾದರೆ ಅದನ್ನು ಮುಕ್ತಗೊಳಿಸಿ ಸರಾಗ ಮಾಡಿ ಹರಿಯುವಂತೆ ಮಾಡಬೇಕು. ಇಂತಹ ಶಕ್ತಿ ಹರಿಯುವ ನಿಯಂತ್ರಣವೇ ಪ್ರಾಣಾಯಾಮ. ಉಸಿರಾಟ ನಿಯಂತ್ರಣದ ಮೂಲಕ ಪ್ರಾಣ ನಿಯಂತ್ರಣ ಸಾಧ್ಯ. ಹಾಗೆಯೇ ಯೋಗಾಸನಗಳಲ್ಲೂ ನಿಶ್ಚಿತ ಸ್ಥಿತಿಯಲ್ಲಿ ಶರೀರವನ್ನು ಸ್ಥಿರಗೊಳಿಸಿ ಕ್ರಮಬದ್ಧ ಉಸಿರಾಟವನ್ನು ಮಾಡುತ್ತಾ ಪ್ರಾಣಶಕ್ತಿ ಸಂಚಾರವನ್ನು ಅವಲೋಕನ ಮಾಡುತ್ತಿರಬೇಕು. ಹೀಗೆ ಮಾಡಿದಾಗ ಪ್ರಾಣಶಕ್ತಿ ಆಯಾ ಅಂಗದ ಮೇಲೆ ಸಂಚರಿಸಿ ದೇಹದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಆಸನದ ಜೊತೆಗೆ ಉಸಿರಾಟ ಒಡಗೂಡಿದಾಗ ಮಾತ್ರ ವ್ಯಾಧಿ ನಿವಾರಣೆ ಸಾಧ್ಯ. ಹೀಗೆ ಪ್ರಾಣಶಕ್ತಿಯ ವ್ಯವಹಾರ ನಮ್ಮೊಳಗೆ ನೆಲೆಗೊಂಡಿರುತ್ತದೆ. ನಾವು ದೇಹದೊಳಗಿನ ಪ್ರಾಣಶಕ್ತಿಯ ಸಂಚಾರವನ್ನು ಗಮನಿಸುವ ಮನೋಸ್ಥಿತಿಯನ್ನು ತಲುಪಿದರೆ ಅನಂತರ ಪ್ರಾಣಶಕ್ತಿಯ ಸಂಚಾರವನ್ನು ನಿಯಂತ್ರಿಸುವ ಶಕ್ತಿಯನ್ನು ಸಂಪಾದಿಸಬಹುದು. ಈ ಪ್ರಾಣಶಕ್ತಿ ದೇಹದೊಳಗಷ್ಟೇ ಸಂಚರಿಸದೆ ದೇಹದಿಂದ ಹೊರಗೂ ಹೋಗುತ್ತದೆ. ಮುದ್ರೆಗಳು ಪ್ರಾಣಶಕ್ತಿಯನ್ನು ಹೊರಗೆ ಹೋಗದಂತೆ ತಡೆದು ದೇಹದೊಳಗೆ ಉಳಿಯುವಂತೆ ಮಾಡುತ್ತವೆ. ಪ್ರಾಣಶಕ್ತಿಯನ್ನು ದೇಹದೊಳಗೆ ಕೇಂದ್ರೀಕರಿಸುವ ಶಕ್ತಿಯನ್ನು ನಾವು ಸಾಧನೆಯ ಮುಖಾಂತರ ಗಳಿಸಬಹುದು. ಪ್ರತ್ಯಾಹಾರ, ಧಾರಣ, ಧ್ಯಾನಗಳಿಗೆ ಒಳ್ಳೆಯ ಅಡಿಪಾಯವನ್ನು ಹಾಕಿದಂತಾಗುತ್ತದೆ. ಮುದ್ರೆಗಳು ವೈಜ್ಞಾನಿಕವಾಗಿ ಮೆದುಳಿನ ಮನೋಶಕ್ತಿಯನ್ನು ಹಾಗೂ ಮೇಧಾಶಕ್ತಿಯನ್ನು ಜಾಸ್ತಿ ಮಾಡುತ್ತವೆ ಎಂದು ತಿಳಿದು ಬಂದಿದೆ. ಆದುದರಿಂದ ಮುದ್ರೆಗಳ ಮಹತ್ವವನ್ನು ಯೋಗಾಭ್ಯಾಸಿಗಳು ತಿಳಿದಿರಬೇಕು. ನಾಟ್ಯಶಾಸ್ತ್ರದಲ್ಲೂ ಮುದ್ರೆಗಳ ಬಳಕೆ ಇದೆ. ಮುದ್ರೆಗಳೇ ಭಾವನೆ ವ್ಯಕ್ತಪಡಿಸುವ ಸಾಧನಗಳಾಗಿವೆ. ನಾವಿಲ್ಲಿ ಯೋಗದಲ್ಲಿ ಬಳಕೆಯಾಗುವ ಕೆಲವು ಮುದ್ರೆಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಮುದ್ರೆಗಳನ್ನು ನಾನಾ ರೀತಿ ಹೆಸರಿಸಿ ನಾನಾ ಹೆಸರುಗಳಿಂದ ಕರೆಯಲಾಗಿದೆ. ಹಠಯೋಗ ಪ್ರದೀಪಿಕೆಯಲ್ಲಿ 10 ಮುದ್ರೆಗಳನ್ನು ಹೆಸರಿಸಿ ವಿವರಿಸಲಾಗಿದೆ. ಮಹಾಮುದ್ರಾ, ಮಹಾಬಂಧ ಮುದ್ರಾ, ಮಹಾದೇವ ಮುದ್ರಾ, ಖೇಚರಿ ಮುದ್ರಾ, ಉಡ್ಯಾಣಬಂಧ ಮುದ್ರಾ, ಮೂಲಬಂಧ ಮುದ್ರಾ, ವಿಪರೀತಕರಣಿ ಮುದ್ರಾ, ವಜ್ರೋಲಿ ಮುದ್ರಾ, ಶಕ್ತಿ ಚಾಲನ ಮುದ್ರಾ, ವಿರೋಲಿ ಮುದ್ರಾ. ಈ 10 ಮುದ್ರೆಗಳು ಮುಪ್ಪನ್ನು ಮುಂದೂಡಿ ಸಾವನ್ನು ಜಯಿಸುತ್ತವೆ ಎಂದು ತಿಳಿಸಲಾಗಿದೆ. ಮುದ್ರೆಗಳನ್ನು ಸ್ಥೂಲವಾಗಿ 3 ರೀತಿ ವಿಂಗಡಿಸಲಾಗಿದೆ. ಈ ವಿಂಗಡಣೆಯೇ ಸಮರ್ಪಕವೆಂದೇನಲ್ಲ. ಇಷ್ಟೇ ಮುದ್ರೆಗಳಿವೆ ಎಂದು ಭಾವಿಸುವಂತಿಲ್ಲ, ಇನ್ನೂ ಇವೆ. ಸದ್ಯಕ್ಕೆ ನಾವು ಹೀಗೆ ವಿಂಗಡಣೆಯನ್ನು ತಿಳಿದುಕೊಳ್ಳೋಣ. ಹಸ್ತಮುದ್ರಾ, ಮನೋಮುದ್ರಾ, ಕಾಯಮುದ್ರಾ, ಬಂಧಮುದ್ರಾ, ಆಧಾರ ಮುದ್ರಾ. ಹಸ್ತಮುದ್ರೆ ಹಸ್ತವಿನ್ಯಾಸದ ಅಂದರೆ ಕರವಿನ್ಯಾಸದ ಮುದ್ರೆಗಳೆಲ್ಲ ಹಸ್ತಮುದ್ರೆಗಳೆನಿಸಿಕೊಳ್ಳುತ್ತವೆ. ಹಸ್ತಮುದ್ರೆಗಳಲ್ಲಿ ಹೆಚ್ಚಿನವು ಧ್ಯಾನಕ್ಕೆ ಸಂಬಂಧಿಸಿದವುಗಳಾಗಿರುತ್ತವೆ. ಹಸ್ತದಿಂದ ಹೊರ ಸಂಚರಿಸುವ ಪ್ರಾಣಶಕ್ತಿಯನ್ನು ಹಿಂದಿರುಗಿಸಿ ದೇಹದೊಳಗೆ ಸಂಚರಿಸುವಂತೆ ಮಾಡಿ ಶಕ್ತಿ ಕೇಂದ್ರಗಳಲ್ಲಿ ಶಕ್ತಿಯನ್ನು ಉದ್ದೀಪನಗೊಳಿಸುತ್ತದೆ. ಇವುಗಳಲ್ಲಿ ಅನೇಕ ವಿಧಗಳಿವೆ. ಈ 7 ವಿಧಗಳನ್ನು ಹೆಸರಿಸಿ ಇಲ್ಲಿ ಪರಿಚಯಿಸಲಾಗಿದೆ. 1 ಜ್ಞಾನ ಮುದ್ರಾ, 2 ಚಿನ್ಮುದ್ರಾ, 3 ಚಿನ್ಮಯ ಮುದ್ರಾ, 4 ಯೋನಿ ಮುದ್ರಾ, 5 ಭೈರವ ಮುದ್ರಾ ಹಾಗೂ ಭೈರವಿ ಮುದ್ರಾ, 6 ಹೃದಯ ಮುದ್ರಾ, 7 ಆದಿ ಮುದ್ರಾ. ವಜ್ರಾಸನ, ಸಿದ್ಧಾಸನ, ಭದ್ರಾಸನ, ಪದ್ಮಾಸನ, ಸುಖಾಸನ ಯಾವುದಾದರೂ ಒಂದು ಆಸನದಲ್ಲಿ ಕುಳಿತು ಪ್ರಾಣಾಯಾಮ ಧ್ಯಾನ ಮಾಡುವಾಗ ಈ 7 ಮುದ್ರೆಗಳನ್ನು ಬಳಸಬಹುದು. ಈಗ ಜ್ಞಾನ ಮುದ್ರೆ. ತೋರು ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡದ ಒಳಭಾಗ ಮೂಲದಲ್ಲಿರಿಸಿ ಉಳಿದ 3 ಬೆರಳುಗಳನ್ನು
ಚಾಚಿರುವಂತೆ ಇರಿಸಿ ಹಸ್ತ ಕೆಳಮುಖವಾಗಿರುವಂತೆ ಮೊಣಕಾಲ ಮೇಲೆ ಕೈಗಳನ್ನಿರಿಸುವುದು ಜ್ಞಾನಮುದ್ರ. ಚಿನ್ಮುದ್ರ ತೋರು ಬೆರಳು ಮತ್ತು ಹೆಬ್ಬೆರಳ ತುದಿಗಳನ್ನು ಕೂಡಿಸಿ ಉಳಿದ 3 ಬೆರಳುಗಳನ್ನು ಚಾಚಿರುವುದು ಇದು ಚಿನ್ಮುದ್ರ. ಚಿನ್ಮಯ ಮುದ್ರ ತೋರು ಬೆರಳುಗಳು ಮತ್ತು ಹೆಬ್ಬೆರಳುಗಳ ತುದಿಗಳನ್ನು ಕೂಡಿಸಿ ಉಳಿದ 3 ಬೆರಳುಗಳನ್ನು ಮಡಿಸಿದರೆ ಅದು ಚಿನ್ಮಯ ಮುದ್ರ. ಇನ್ನು ಚಿನ್ಮುದ್ರ ಮುದ್ರೆಗಳನ್ನು ಮೊಣಕಾಲ ಮೇಲೆ ಇಟ್ಟು ಧ್ಯಾನದಲ್ಲಿ ಕುಳಿತರೆ ಸುಲಭವಾಗಿ ಧ್ಯಾನ ಸಿದ್ಧಿಸುತ್ತದೆ. ಈ 3 ಮುದ್ರೆಗಳು ಸರಳ ಮತ್ತು ಸುಲಭವಾಗಿ ಮಾಡುವಂತಹವುಗಳು. ಯೋನಿ ಮುದ್ರೆ 2 ಹಸ್ತಗಳನ್ನು ಜೋಡಿಸಿ ಮುಂದೆ ಚಾಚಿ ಕೆಳಮುಖವಾಗಿ ಬೆರಳುಗಳನ್ನಿರಿಸಿ ತೋರು ಬೆರಳುಗಳನ್ನು ಸೇರಿಸಿ ನಡು ಬೆರಳುಗಳು ಉಂಗುರದ ಬೆರಳು ಕಿರುಬೆರಳುಗಳನ್ನು ಹೆಣೆದಿಡಬೇಕು. ಹೆಬ್ಬೆರಳುಗಳು ಜೋಡಿಸಿರುವಂತೆ ಮೇಲ್ಮುಖವಾಗಿ ಚಲಿಸಿರಿ. ತೋರು ಬೆರಳುಗಳು ಮತ್ತು ಹೆಬ್ಬೆರಳುಗಳ ನಡುವೆ ಯೋನಿಯಾಕಾರವಾಗುತ್ತದೆ. ಇದೇ ಯೋನಿ ಮುದ್ರ. ಇದು ದೇಹ ಮತ್ತು ಮನಸ್ಸುಗಳನ್ನು ಹೆಚ್ಚು ದೃಢಗೊಳಿಸುತ್ತದೆ. ಪ್ರಾಣಶಕ್ತಿಯಲ್ಲಿ ಜಾಗೃತಿ ಮೂಡಿ ಬುದ್ಧಿಗೆ ಚುರುಕುತನ ಬರುತ್ತದೆ. ಭೈರವ ಮುದ್ರ ಮತ್ತು ಭೈರವಿ ಮುದ್ರ 2 ಹಸ್ತಗಳನ್ನು ಮೇಲ್ಮುಖವಾಗಿರಿಸಿ ಬಲಹಸ್ತವನ್ನು ಎಡಹಸ್ತದ ಮೇಲಿರಿಸಿ ಉಡ್ಯಾಣದಿಂದ ಕೆಳಗೆ ಕಾಲುಗಳ ಮೇಲಿರಿಸಬೇಕು. ಕಣ್ಣುಗಳನ್ನು ಮುಚ್ಚಿ ಧ್ಯಾನದಿಂದ ಕುಳಿತುಕೊಳ್ಳಬೇಕು. ಇದು ಭೈರವ ಮುದ್ರೆ. ಭೈರವಿ ಮುದ್ರೆ ಬಲಹಸ್ತದ ಮೇಲೆ ಎಡಕೈ ಇರಿಸಿದರೆ ಭೈರವಿ ಮುದ್ರಾ ಎನಿಸುವುದು. ಇದನ್ನು ಶಾಕ್ತ ದೈವಾರಾಧನೆಗೆ ಬಳಕೆ ಮಾಡಲಾಗಿದೆ. ಹೃದಯ ಮುದ್ರೆ ಹೆಸರೇ ಸೂಚಿಸಿರುವಂತೆ ಹಸ್ತವನ್ನು ಹೃದಯಾಕಾರಕ್ಕೆ ತರುವುದು. ತೋರು ಬೆರಳುಗಳ ತುದಿಯನ್ನು ಹೆಬ್ಬೆರಳ ಬುಡಕ್ಕೆ ತರಬೇಕು. ಜ್ಞಾನ ಮುದ್ರೆಯಂತೆ ನಡುಬೆರಳು ಉಂಗುರದ ಬೆರಳು ಮತ್ತು ಹೆಬ್ಬೆರಳ ತುದಿಗಳನ್ನು ಸೇರಿಸಿ ಕಿರುಬೆರಳುಗಳನ್ನು ಚಾಚಬೇಕು. ಕೈಗಳನ್ನು ಮೊಣಕಾಲ ಮೇಲೆ ಇರಿಸಿ ಇದು ಹೃದಯ ಮುದ್ರೆ. ಕಣ್ಣು ಮುಚ್ಚಿ ದೇಹಕ್ಕೆ ವಿಶ್ರಾಂತಿ ನೀಡಿ. ಇದು ಹೃದಯ ಮತ್ತು ಶ್ವಾಸಕೋಶಕ್ಕೆ ಅನುಕೂಲಕರ. ಅನಾಹತ ಚಕ್ರಕ್ಕೆ ಶಕ್ತಿ ಚಲಿಸುವಂತೆ ಮಾಡುತ್ತದೆ. ಕೈನಲ್ಲಿನ ಶಕ್ತಿ ಹೃದಯಕ್ಕೆ ಚಲಿಸಲು ಸಹಕಾರಿ. ಹೃದಯ ಆವೇಶಕ್ಕೆ ಮೂಲ ಆವೇಶವನ್ನು ತಡೆಯಲು ಇದು ಸಹಕಾರಿ. ಉದ್ವೇಗ ನಿಲ್ಲುತ್ತದೆ ಮತ್ತು ಇದರಿಂದ ಶಾಂತಿ ಮೂಡುತ್ತದೆ. ಆದಿಮುದ್ರ ಹೆಬ್ಬೆರಳುಗಳನ್ನು ಕಿರುಬೆರಳುಗಳ ಬುಡದ ಕಡೆ ಮಡಚಿ ಉಳಿದ 4 ಬೆರಳುಗಳನ್ನು ಅದರ ಮೇಲೆ ಮಡಚಿ ಮುಷ್ಟಿ ಮಾಡಬೇಕು. ಮೊಣಕಾಲ ಮೇಲೆ ಇಡಬೇಕು. ಧ್ಯಾನ ಮಾಡಬೇಕು. ಹಸ್ತದಲ್ಲಿ ಸಂಚರಿಸಿ ಹೊರಗೆ ಹೋಗುವ ಶಕ್ತಿಯನ್ನು ದೇಹದೊಳಗೆ ಕೇಂದ್ರೀಕರಿಸಲು ಇದು ಸಹಕಾರಿಯಾಗುತ್ತದೆ. ಹೀಗೆ ಹಸ್ತಮುದ್ರೆಗಳು ನಮಗೆ ಸಹಕಾರಿಗಳಾಗಿವೆ. ಇವುಗಳನ್ನು ಸಮಯೋಚಿತವಾಗಿ ಯೋಗಾಸನ, ಪ್ರಾಣಾಯಾಮ ಹಾಗೂ ಧ್ಯಾನಗಳಲ್ಲಿ ಅಳವಡಿಸಿಕೊಂಡು ಫಲವನ್ನು ಪಡೆಯಲು ಸಾಧ್ಯವಿದೆ. ಆದರೂ ಗುರುಗಳಿಂದ ಇವುಗಳ ಪೂರ್ಣ ಪ್ರಾಯೋಗಿಕ ಪರಿಚಯವನ್ನು ಪಡೆದು ಅಭ್ಯಾಸ ಮಾಡುತ್ತಾ ತಪ್ಪುಗಳಾದಲ್ಲಿ ತಿದ್ದಿಕೊಂಡು ಸಾಧನೆ ಮಾಡಬೇಕು. ಇಲ್ಲಿ ದೇಹ ಮುದ್ರೆ ಮತ್ತು ಮನೋಮುದ್ರೆಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಪರಿಚಯಿಸಿರುತ್ತದೆ. ಹಸ್ತಮುದ್ರೆಗಳಲ್ಲಿ 7 ಮುದ್ರೆಗಳನ್ನು ಮಾತ್ರ ಇಲ್ಲಿ ಪರಿಚಯಿಸಲಾಗಿದೆ. ಓಂ ಶಾಂತಿ. ಓಂ Oh
सर्वे जनाः सुखिनो भवन्तु। ओम शांति।